ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಸ್ಕ್ ಪ್ರಾಬ್ಲಮ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಬೆನ್ನು ಹುರಿ ಅಂದ್ರೆ ಏನು, ಯಾವೆಲ್ಲ ಕಾರಣಗಳಿಂದ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸ್ಕೊಂಡಾಗ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ಪಡಿಬೇಕು, ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಮಂಜುನಾಥ್ ಗಣೇಶ್. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಡಾಕ್ಟರ್, ಇವತ್ತು ಬೆನ್ನು ಹುರಿ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮೊದಲನೇದಾಗಿ ಈ ಬೆನ್ನು ಹುರಿ ಸಮಸ್ಯೆ ಅಂದ್ರೆ ಏನು ಅಂತ ತಿಳಿಸ್ಕೊಡೋದಾದ್ರೆ? ಈಗ ಸಾಧಾರಣವಾಗಿ ಬ್ಯಾಕ್ ಪೇಯ್ನ್ ಅಥವಾ ಈ ಬೆನ್ನು ಉರಿ ಅಂತ ಹೇಳ್ತೀವಿ, ಅಥವಾ ಲಂಬ್ಯಾಗೋ ಅಂತ ನೀವೇನು ಕರಿತೀರ ಅದನ್ನು. ಸೊ ಅದರ ಲಾಟ್ ಆಫ್ ಫ್ಯಾಕ್ಟರ್ಸ್ ಸೇರಿದ್ರೇ ಇದನ್ನು ನಾವು ಬೆನ್ನು ಉರಿ ಅಥವಾ ಲಂಬ್ಯಾಗೋ ಅಥವಾ ಬ್ಯಾಕ್ ಪೇಯ್ನ್ ಅಂತ. ಸಣ್ಣದಾಗಿ ಯಾವುದೇ ಒಂದು ಪೇಷಂಟ್ ಬಂದಾಗ ಸೊಂಟದ ಮೇಲೆ ಕೈ ಇಟ್ಕೊಂಡು, ಡಾಕ್ಟರ್ ನನಗೆ ಸೊಂಟ ಹಿಡ್ಕೊಂಬಿಟ್ಟಿದೆ. ಸೊ ವಾಟ್ ಡಸ್ ದಿಸ್ ಮೀನ್? ಸೊ ಎಲ್ಲಿ ಸಮಸ್ಯೆ ಇದೆ ಇಲ್ಲಿ? ಸೊ ಇಸ್ ಇಟ್ ಅ ಮಸ್ಕ್ಯುಲೇಷನ್ನಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ಆತನ ಒಂದು ಮೂಳೆಗಳಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಅಥವಾ ಅಂದರೆ ಬೆನ್ನಿನ ಮೂಳೆಗಳ ಬಗ್ಗೆ ನಾವು ಮಾತಾಡ್ತೇವೆ, ವರ್ಟಿಬ್ರಾ ಅಂತ ಹೇಳ್ತೀವಿ ನಾವು, ಅದರಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಅಥವಾ ಆ ವರ್ಟಿಬ್ರಾಗಳ ಮಧ್ಯದಲ್ಲಿ ಡಿಸ್ಕ್ ಅನ್ನೋದಿರುತ್ತೆ, ಅದರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ. ಇವಾಗ ಎಲ್ಲ ಥರದ ವಿಚಾರಗಳನ್ನು ಇಲ್ಲಿ ತಿಳ್ಕೊಳೋದಕ್ಕೆ ನಾವು ಹೋದಾಗ ಏನಾಗುತ್ತೆ, ನಮಗೆ ವಿಸ್ತಾರವಾಗಿ ಬೆನ್ನು ನೋವು ಅಥವಾ ಬೆನ್ನುರಿ ಅಂತ ಗೊತ್ತಾಗುತ್ತೆ. ಸೊ ನಾರ್ಮಲಾಗಿ ಈ ಸೊಂಟದ ನೋವು ಅಂತ ನೀವೇನು ಹೇಳ್ತೀರಾ, ಹೆಣ್ಮಕ್ಳಲ್ಲೂ ಅಷ್ಟೇ ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್. ಯಾಕೆ ಇದನ್ನು ಹೆಣ್ಮಕ್ಳು ಅಂತ ಹೇಳ್ತಾ ಇದ್ದೀನಿ ಅಂದರೆ, ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್. ಯಾಕಂದರೆ ಇವನ್ ಮೆನ್ಸ್ಟ್ರುಯೇಷನ್ ಟೈಮಲ್ಲೂ ಬೆನ್ನು ನೋವು ಬರುತ್ತೆ. ಇಸ್ ಇಟ್ ದ ಸೇಮ್ ವಿತ್ ಬೆನ್ನುರಿನಾ ಅನ್ನೋ ಒಂದು ಕ್ವಶನ್ನು. ಅದೇ ಥರನೇ ಯೂಟ್ರಸ್ ಅಂದರೆ ಗರ್ಭಚೀಲದಲ್ಲಿ ಗಡ್ಡೆಗಳೇನಾದರೂ ಇದ್ದಾಗಲೂ ಬೆನ್ನು ನೋವು ಬರುತ್ತೆ. ಸೊ ಅದರ ಪೇಯ್ನ್ ಹೇಗಿರುತ್ತೆ, ಅದನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ, ಅದು ಬೆನ್ನುರಿನಾ? ಸೊ ಈ ಥರದ್ದೆಲ್ಲನೂ ನಾವು ವೇರಿಯೇಷನ್ಸ್ನ ತಿಳ್ಕೊಂಡು ಹೋಗಬೇಕಾಗುತ್ತೆ. ಬಟ್ ಜನರಲ್ಲಾಗಿ ಒಂದು ಬ್ಯಾಕ್ ಪೇಯ್ನ್ ಅಂತ ನೀವು ಕರಿತೀರಾ, ಮೆಡಿಕಲಿ ಫ್ಯಾನ್ಸಿಯಾಗಿ ನಾವು ಅದನ್ನು ಲಂಬ್ಯಾಗೋ ಅಂತ ನಾವೇನು ಹೇಳಿದಾಗ ಅದನ್ನು ನಾವು ಬೆನ್ನುರಿ ಅಂತ ತೊಗೊಳ್ತೀವಿ. ಸೊ ಬಟ್ ಎಷ್ಟೋ ಸತಿ ನೀವು ಫಾಲ್ಸಾಗಿ ಸೈಂಟಿಫಿಕ್ಲಿ ಇರೋವಂಥ ವರ್ಡ್ಗಳನ್ನು ಯೂಸ್ ಮಾಡ್ತೀರಾ. ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀರಾ, ಅಥವಾ ಕತ್ತಲ್ಲಿ ನೋವಿತ್ತು ಅಂದರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀರಾ. ಸೊ ಯಾಕೆ ಇದನ್ನು ರಾಂಗ್ಲಿ ಯೂಸ್ ಆಗುತ್ತೆ, ಬಟ್ ಈ ಒಂದು ಮೆಡಿಕಲ್ ಟರ್ಮಿನಾಲಜಿನ ಎಲ್ಲಿ ಯೂಸ್ ಆಗಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡಾಗ ನಿಮಗೆ ಬೆನ್ನುರಿ ಅಂದರೆ ಏನು ಅಂತ ತಿಳಿದು ಬರುತ್ತೆ. ಓಕೆ ಡಾಕ್ಟರ್, ಈಗ ಬೆನ್ನು ಹುರಿಗೆ ಕಾರಣಗಳೇನು ಅಂತ ನೋಡ್ತಾ ಹೋಗೋದಾದ್ರೆ ಯಾವೆಲ್ಲ ಕಾರಣಗಳಿಂದ ಈ ಬೆನ್ನು ಹುರಿ ಕಾಣಿಸ್ಕೊಳ್ಳುತ್ತೆ? ಇವಾಗ ಬೆನ್ನು ಉರಿಗೆ ಅಥವಾ ಬೆನ್ನು ನೋವಿಗೆ ಕಾರಣಗಳು ಅಂದರೆ, ನೀವು ಕೂತ್ಕೊಳ್ಳೋ ಪೋಸ್ಚರೇ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಎಸ್, ಅದೇ ಮೇನ್ ಕಾರಣ ಆಗುತ್ತೆ. ಅಥವಾ ನಿಮ್ಮ ದೇಹದ ಒಂದು ಆಕಾರಕ್ಕೆ ಹೆಚ್ಚಿನ ಬೊಜ್ಜನ್ನು ತುಂಬಿಸ್ತಾ ಹೋಗ್ತೀರಾ ಅಂತ ಹೇಳಿದ್ರೆ ಒಬೇಸಿಟಿ ಅಂತ ನಾವೇನು ಕರಿತೀವಿ. ಸೊ ಇದು ಒಂದು ಸಮಸ್ಯೆನೇ, ಕಾರಣನೇ. ನೀವು ಹಾಕ್ಕೊಂಡು ನಡೆಯುವಂಥ ಪಾದರಕ್ಷೆಯಿಂದನೂ ಕೂಡ ಬೆನ್ನು ನೋವು ಬರುವಂಥದ್ದಿದೆ. ಅದೇ ಥರನೇ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನೀವು ಅದಕ್ಕೆ ಕರೆಕ್ಟಾಗಿರುವಂಥ ಪೋಸ್ಚರ್ನ ಫಾಲೋ ಮಾಡಲಿಲ್ಲ ಅಂದರೂ ಕೂಡ ಬೆನ್ನು ನೋವು ಬರುವಂಥದ್ದಿದೆ. ಅದೇ ಥರನೇ ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಈ ನಡುವೆ ನೋಡ್ತಾ ಇದ್ದೀವಿ, ಬಿಕಾಸ್ ಅವರ ಒಂದು ಆಟ ಓಟಗಳೆಲ್ಲ ಕಡಿಮೆ ಆಗಿದೆ. ಇವಾಗ PT ಪೀರಿಯಡ್ ಅಂತೇಳಿ ನಾವು ಸ್ಕೂಲಲ್ಲಿ ನೋಡಿದ್ರೆ ಇಟ್ ಈಸ್ ರೆಡ್ಯೂಸ್ಡ್. ಮೊದಲು ಮಾಸ್ PT ಅಂತೇಳಿತ್ತು, PT ಅನ್ನೋದಿತ್ತು. ಇವಾಗ ಅದೆಲ್ಲನೂ ರೆಡ್ಯೂಸ್ ಆಗಿ ವಾರದಲ್ಲಿ ಒಂದು ದಿನನೋ ಏನೋ 2 ದಿನನೋ ಒಂದು ಪೀರಿಯಡ್ ಸಿಕ್ಕಿದ್ರೆ ಹೆಚ್ಚಾಗ್ತದೆ. ಸೊ ಇದೆಲ್ಲನೂ ಇಲ್ಲಿಗೆ ಒಂದು ಕಾರಣ ಆಗುತ್ತೆ. ಅದೇ ಥರನೇ ಊಟ ತಿಂಡಿಯ ವ್ಯತ್ಯಾಸಗಳನ್ನೂ ಕೂಡ ಬೆನ್ನು ನೋವಿಗೆ ಕಾರಣ ಆಗುತ್ತೆ. ಮತ್ತು ಹೆರಿಡಿಟ್ರಿಕಲಿ ಫಾಲೋ ಆನ್ ಆಗಿರುವಂಥದ್ದು, ಆಶ್ಚರ್ಯ ಆಗ್ಬೋದು, ಹೌದು ಇದೆ ಸರ್ಟನ್ ಕಂಡೀಷನ್ಸು ಹೆರಿಡಿಟ್ರಿಯಾಗಿ ಫಾಲೋ ಆನ್ ಆಗಿರುವಂಥದ್ದು ಕೂಡ ಒಂದು ಕಾರಣ ಬರುತ್ತೆ ಬೆನ್ನು ನೋವಿಗೆ. ಸೆಕೆಂಡ್ ಥಿಂಗ್, ಇದು ಇನ್ನೂ ಆಶ್ಚರ್ಯಕರ ಅಂದರೆ ಆಟೋ ಇಮ್ಯೂನ್ ಡಿಸಾರ್ಡರ್. ಸೊ ನಿಮ್ಮಲ್ಲೇ ಇರುವಂಥ, ನಿಮ್ಮ ದೇಹದಲ್ಲಿ ಇರುವಂಥ ಒಂದು ಸೆಲ್ಗಳಲ್ಲಿ, ಆ ಚಟುವಟಿಕೆಗಳಲ್ಲಿ ಒಂದು ಕನ್ಫ್ಯೂಷನ್ ಆದಾಗ, ಅಲ್ಲಿರುವಂಥ ಬೇರೆ ಸೆಲ್ಗಳಲ್ಲಿ ಒಂದು ಫೈಟಿಂಗ್ ಆದಾಗ ನಿಮ್ಮಲ್ಲೊಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಇದನ್ನು ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೀವಿ. ಈ ಒಂದು ಆಟೋ ಇಮ್ಯೂನ್ ಕಂಡೀಷನಲ್ಲೂ ಕೂಡ ನಿಮ್ಮ ಬೆನ್ನು ನೋವು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಆಮೇಲಿಂದ ನಿಮ್ಮ ಮಲಗುವಂಥ ಶೈಲಿ, ಅಥವಾ ನೀವು ಕೂರುವಂಥ ಶೈಲಿ, ನೀವು ನಡೆಯುವಂಥ ಶೈಲಿ, ಇದೂ ಕೂಡ ನಿಮ್ಮ ಬೆನ್ನು ನೋವಿಗೆ ಕಾರಣ ಆಗುತ್ತೆ. ನಾಟ್ ಓನ್ಲಿ ಫಿಸಿಕಲಿ ಬಾಂಡ್ ಡಿಫೆಕ್ಟಿವ್ ಸ್ಪೈನ್ ಒಂದೇ ಕಾರಣ ಅಂತೇಳಲ್ಲ, ಅಥವಾ ಬೆನ್ನಲ್ಲೇ ಅದು ಮೂಳೆಗಳಲ್ಲೇ ಸಮಸ್ಯೆ ಇದೆ ಅಂತೇಳ್ಬಿಟ್ಟು ಒಂದೇ ಕಾರಣ ತೊಗೊಳೋದಕ್ಕಾಗೋದಿಲ್ಲ. ಇವನ್ ದ ಡಿಪ್ಲೀಷನ್ ಆಫ್ ಕ್ಯಾಲ್ಶಿಯಮ್ಮು ಕೂಡ ನಮ್ಮ ದೇಹದ ಇರುವಂಥ ಮೂಳೆಗಳಲ್ಲಿ ಕಮ್ಮಿ ಆದ್ರೂ ನಮಗೆ ಬೆನ್ನು ನೋವು ಬರುವಂಥದ್ದಿದೆ. ಸೊ ಇದಿಷ್ಟು ಕಾರಣಗಳು ಬೀಳುತ್ತೆ ಇಲ್ಲಿ. ಓಕೆ ಡಾಕ್ಟರ್, ಇವಾಗ ಕಾರಣಗಳ ಬಗ್ಗೆ ತಿಳಿಸ್ಕೊಟ್ರಿ. ಈಗ ನನಗೆ ಬೆನ್ನು ಹುರಿ ಇದೆ ಅಂತ ಗೊತ್ತಾಗೋದಾದರೂ ಹೇಗೆ ಅಂತ, ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ? ಇವಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೆಟ್ ಮಿ ಆನ್ಸರ್ ದಿಸ್. ಬೆನ್ನು ಉರಿ ಅಂತೇಳ್ಬಿಟ್ಟು ನಾವು ಆವಾಗಲಿಂದ ಹೇಳ್ತಾ ಇದ್ದೀವಿ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್? ಡಿಸ್ಕಿನಲ್ಲಿ ಸಮಸ್ಯೆ ಬಂದಾಗ ಅಂದರೆ
ಬೆನ್ನಲ್ಲಿರುವಂಥ ವರ್ಟಿಬ್ರಾ ಅಂತ ನಾವೇನು ಕರಿತೀವಿ, ಆ ಮೂಳೆಗಳ ಮಧ್ಯದಲ್ಲಿ ಒಂದು ಡಿಸ್ಕ್ ಇರುತ್ತೆ. ಆ ಡಿಸ್ಕಿನಲ್ಲಿ ಸಮಸ್ಯೆ ಬಂದಾಗ ಈ ಡಿಸ್ಕ್ ಕೆಲಸ ಏನು ಅಂದರೆ ಕುಷನಿಂಗ್ನ ಮೇಂಟೈನ್ ಮಾಡುತ್ತೆ, ಪ್ರೆಷರು ಸ್ಟ್ರೈನನ್ನು ಇದು ನೋಡ್ಕೊಳ್ತಾ ಹೋಗುತ್ತೆ. ಯಾಕಂದರೆ ಇದ್ರ ಜೊತೆಲಿ ಇರುವಂಥ ನರಗಳಿಗೆ ಒಂದು ಸ್ಪೇಸಿಂಗ್ನ ಕೊಡುತ್ತೆ. ಸೊ ಒತ್ತು ಹೋಗ್ದಿದ್ದಂಗೆ ಡಿಸ್ಕ್ ನೋಡ್ಕೊಳ್ತಾ ಇರುತ್ತೆ. ಯಾಕಂದರೆ ಆ ಮೂಳೆಗಳಲ್ಲಿ ಸಣ್ಣದಾಗಿ ಒಂದು ರಂಧ್ರ ಇದೆ, ಫಾರ್ಮೆನ್ ಅಂತ ಕರಿತೀವಿ. ಅಲ್ಲಿಂದ ನರಗಳು ಕರೆಸ್ಪಾಂಡಿಂಗ್ ಲೆವೆಲ್ಗಳಿಗೆ ಹೋಗುತ್ತೆ, ಅದಕ್ಕೊಂದು ಡಿಸ್ಕು ಸಪೋರ್ಟ್ ಆಗಿರುತ್ತೆ. ಸೊ ದಟ್ ಲೆಟ್ ಇಟ್ ಮೂವ್ ಆನ್ ಥರ. ಅದು ಎಲ್ಲ ಹೆಚ್ಚು ಕಡಿಮೆ ಆದಾಗ, ನಿಮ್ಮ ನರಗಳ ಮೇಲೆ ಒತ್ತಡ ಬಂದಾಗ, ಆ ಪರಿಣಾಮದಿಂದ ನಿಮ್ಮಲ್ಲೊಂದು ನೋವು ಬಂದಾಗ ಅದರಲ್ಲಿ ನೀವು ಸಫರ್ ಆಗುವಂಥ ಪೇಯ್ನಲ್ಲಿ ಸ್ವಲ್ಪ ಉರಿತನವನ್ನು ನೋಡ್ತೀರಾ. ಇವಾಗ ತಿಳ್ಕೊಳ್ಬೋದು, ನನಗೆಲ್ಲೋ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳಿದ್ರು, ನನ್ನ ನೋವು ಬರೀ ನೋವು ಥರ ಇಲ್ಲ, ಇಟ್ ಇಸ್ ನಾಟ್ ಅ ಡಲ್ ಏಕಿಂಗ್ ಪೇಯ್ನ್, ಎಲ್ಲೋ ಸ್ವಲ್ಪ ಉರಿ ಇದೆ. ಆಮೇಲಿಂದ ಸಡನ್ನಾಗಿ ನಾನೇನಾದ್ರು ಮೂಮೆಂಟ್ ಮಾಡಿದೆ ಅಂದರೆ ಸ್ಲೈಟೆಸ್ಟ್ ಮೂಮೆಂಟ್ ಆಲ್ಸೋ ನನ್ನಲ್ಲಿ ನೋವು ಕಾಣುತ್ತೆ. ಸೊ ದೀಸ್ ಆರ್ ದಿ ಸಿಮ್ಟಮ್ಸ್ ಇಲ್ಲಿ. ಸೊ ಸ್ಲೈಟೆಸ್ಟ್ ಆಗಿ ನೋವನ್ನು ಕಾಣುತ್ತೆ. ಪೋಸ್ಚರ್ ಚೇಂಜ್ ಆದಾಗಲೂ ಕೂಡ ನಿಮ್ಮಲ್ಲಿ ನೋವು ಕಾಣುತ್ತೆ. ಅದೇ ಥರನೇ ಕೂತಿ ಎದ್ದಾಗ ದಿಸ್ ಅ ಪೋಸ್ಚರಲ್ ಚೇಂಜ್, ಮಲ್ಗಿ ಎದ್ದಾಗ ಪೋಸ್ಚರಲ್ ಚೇಂಜ್. ನಾವು ಹೌ ಟು ಐಡೆಂಟಿಫೈ ಇಸ್ ಇಟ್ ಬ್ಯಾಕ್ ಪೇನ್ ಅಥವಾ ಬೆನ್ನು ಉರಿನಾ ಅಂತ ಹೇಳಿ ಐಡೆಂಟಿಫಿಕೇಷನ್ ಅಂತೇಳಿ ಬಂದಾಗ, ಸಿಮ್ಟಮ್ ಬಂದಾಗ, ನೀವು ಮಲಗಿರ್ತೀರ, ಬೆಳಗ್ಗೆ ಎದ್ದು ಒಂದು 10 ಹೆಜ್ಜೆ ಹಾಕೋದು ನಿಮಗೆ ಕಷ್ಟ ಆಗುತ್ತೆ. ಅಥವಾ ಮಲಗಿ ಕೂತು ಎದ್ದು ನಿಂತ್ಕೊಳೋದು ನಿಮಗೆ ಕಷ್ಟ ಆಗುತ್ತೆ. ಒಂದು 10 ಹೆಜ್ಜೆ ಹಾಕ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. 11ನೇ ಹೆಜ್ಜೆಯಿಂದ ಮುಂದಕ್ಕೆ ಹಾಕೋದು ಆರಾಮ್ ಅನಿಸುತ್ತೆ. ಸೊ ದಿಸ್ ಇಸ್ ವೇರ್ ಯು ಐಡೆಂಟಿಫೈ. ಒಬ್ಬೊಬ್ಬರಲ್ಲಿ ಈವನ್ ಸ್ಲೈಟೆಸ್ಟ್ ಮೂಮೆಂಟು ಕೂಡ ಕಂಡೀಷನ್ಸ್ನ ಎಗ್ರವೇಟ್ ಮಾಡುತ್ತೆ ಅನ್ನೋ ಕಂಡೀಷನ್ ಬಂದಾಗ, ಎಸ್ ಇದು ಬೆನ್ನಲ್ಲಿರುವಂಥ ಆ ಡಿಸ್ಕಿನ ಸಮಸ್ಯೆನೇ. ನಿಮ್ಮ ನೋವಿನಲ್ಲಿ ನಿಮಗೊಂದು ಬರ್ನಿಂಗ್ ಫೀಲಿಂಗ್ ಸಿಕ್ಕಿದಾಗ, ಎಸ್ ಇದು ಡಿಸ್ಕಿನ ಸಮಸ್ಯೆನೇ, ಒತ್ತಡಕ್ಕೆ ಬಂದಿದೆ, ನರ ಒತ್ತಿ ಹೋಗ್ತಾ ಇದೆ, ಅದರಿಂದ ನಿಮಗೆ ಈ ಥರ ಸಿಮ್ಟಮ್ಗಳು ಬರ್ತಾ ಇದೆ. ಇದನ್ನು ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ಳಲಿಲ್ಲ ಅಂದರೆ ಬರೀ ಸಿವಿಯಾರಿಟಿ ಆಫ್ ದ ಪೇಯ್ನ್ ಆಗೋದಿಲ್ಲ, ಆ ಕರೆಸ್ಪಾಂಡಿಂಗ್ ನರ್ವು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಆದಾಗ ಏನಾಗುತ್ತೆ, ಸ್ವಾಧೀನ ತಪ್ಪುವಂಥದ್ದಿದೆ. ನಿಮಗೆ ಕರೆಸ್ಪಾಂಡಿಂಗ್ ನರಗಳು ಮಲಮೂತ್ರ ವಿಸರ್ಜನೆಗಳಿಗೆ ಹೋಗುವಂಥ ಇದು ನರಗಳಿದ್ದಾಗ ಅಲ್ಲಿ ಸಮಸ್ಯೆ ಬರುತ್ತೆ. ಸೊ ಸೆಕ್ಷುವಲ್ ಕಂಡೀಷನ್ಸಲ್ಲಿ ನಿಮಗೆ ಪ್ರಾಬ್ಲಮ್ ಬರುತ್ತೆ, ನಿಮ್ಮ ಗೇಟ್ ನಡೆಯುವಂಥದ್ರಲ್ಲಿ ಪ್ರಾಬ್ಲಮ್ ಬರುತ್ತೆ, ಹ್ಯಾಂಡ್ ಮೂಮೆಂಟ್ಸಲ್ಲಿ ಪ್ರಾಬ್ಲಮ್ ಬರುತ್ತೆ. ಅದೇ ಕತ್ತಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ಬೆರಳುಗಳಲ್ಲಿ ಜೋಮ್ ಬರುತ್ತೆ, ಗ್ರಿಪ್ಪಿಂಗ್ ಮಿಸ್ ಆಗುತ್ತೆ ನಿಮಗೆ, ನಿಮ್ಮ ಇವನ್ ಸೈನ್ ಮಾಡೋದು ಅಥವಾ ನಿಮ್ಮ ಹ್ಯಾಂಡ್ ರೈಟಿಂಗು ಕೂಡ ಚೇಂಜ್ ಆಗುತ್ತೆ. ಸೊ ದೀಸ್ ಆರ್ ದಿ ಸಿಮ್ಟಮ್ಸ್ ವಾಟ್ ಯು ಸಿ ವಿತ್ ಬ್ಯಾಕ್ ಪೇನ್. ಓಕೆ ಡಾಕ್ಟರ್, ಇನ್ನು ಯಾರಲ್ಲಿ ಈ ಬೆನ್ನು ಉರಿ ಸಮಸ್ಯೆ ಅನ್ನೋದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ? ಯಾಕಂದರೆ IT-BT ಕಂಪ್ನಿ ಆಗಿರೋದ್ರಿಂದ 8 to 10 hours ವರ್ಕ್ ಮಾಡ್ತಾರೆ, ಕೂತ್ಕೊಂಡಿರ್ತಾರೆ, ಅಥವಾ ಡ್ರೈವರ್ಸ್ ಆಗಿರ್ಬೋದು, ಅವರು ಕೂತ್ಕೊಂಡೇ ಇರ್ತಾರೆ. ಸೊ ಯಾರಲ್ಲಿ ಈ ಸಮಸ್ಯೆ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ? ಇವಾಗ ನೀವು ಹೇಳಿರೋ ಪ್ರಕಾರವಾಗಿ IT ಇಂಡಸ್ಟ್ರಿ ಅಥವಾ ಡ್ರೈವರ್ ಇರ್ಬೋದು, ಸೆಡೆಂಟ್ರಿ ಆಗಿ ಬರೀ ಮಿನಿಮಲ್ ವರ್ಕಲ್ಲಿ ನಡೆಯುವಂಥವರಲ್ಲಿ ಬೆನ್ನು ನೋವಿನ ಸಮಸ್ಯೆಗಳು ಹೆಚ್ಚಿರುತ್ತೆ. ಸೊ ಆಕ್ಯುಪೇಷನಲ್ ಡಿಸಾರ್ಡರ್. ಸೊ ಅದರಿಂದ ಅವ್ರು ಆ ಕೆಲಸ ಮಾಡಬಾರ್ದು ಅಂತೇಳಿಲ್ಲ, ಮಾಡಿ ನಿಮ್ಮ ಪೋಸ್ಚರ್ ಕರೆಕ್ಷನನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಜರಾಗಿ ಸೆಡೆಂಟ್ರಿ ಲೈಫ್ ಸ್ಟೈಲನ್ನು ಫಾಲೋ ಮಾಡುವಂಥವ್ರು, ವೆಯ್ಟ್ ಜಾಸ್ತಿ ಅಂತ ಫಾಲೋ ಮಾಡೋರಂಥವ್ರು, ಆಕ್ಯುಪೇಷನಲ್ ಹೆಜಾರ್ಡ್ ಆಗುವಂಥವ್ರಲ್ಲಿ ಬೆನ್ನು ನೋವು ಬರುತ್ತೆ. ಸೊ ಇನ್ನೊಂದು, ಇವಾಗ ನಾನು ಸೆಡೆಂಟ್ರಿ ಅಂತ ಹೇಳಿದೆ, ಬಸ್ಸಲ್ಲಿ ಡ್ರೈವರು ಕೂಡ ಸೆಡೆಂಟ್ರಿ ಸಿಟ್ಟಿಂಗ್ ಇರುತ್ತೆ, ಬಟ್ ಹಿ ವಿಲ್ ಸಫರ್ ವಿತ್ ಬ್ಯಾಕ್ ಪೇನ್ ಬಿಕಾಸ್ ಪೋಸ್ಚರ್ ಪ್ರಾಬ್ಲಮ್ಮು, ಆ ಇರುವಂಥ ವೆಹಿಕಲ್ ತೊಗೊಳುವಂಥ ಸ್ಟ್ರೈನ್ ಸ್ಟ್ರಕ್ಚರ್. ಬಟ್ ಇಲ್ಲಿ ಕಂಡಕ್ಟ್ರಿಗೆ ನೋವು ಇರಲ್ಲ ಅಂತ ಅಂದ್ಕೊಂಡ್ಬೇಡಿ, ಕಂಡಕ್ಟ್ರಿಗೂ ನೋವು ಇರುತ್ತೆ. ಯಾಕಂದರೆ ಆ ಗುಂಪು ಘರ್ಷಣೆಗಳಲ್ಲಿ ಓಡಾಡಬೇಕು. ಸೊ ಆತನ ಸಡನ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸಲ್ಲಿ ಆತನಿಗೂ ಸಮಸ್ಯೆ ಬರುತ್ತೆ. ಸೊ ಇಟ್ ಈಸ್ ಆಕ್ಯುಪೇಷನಲ್ ಹೆಜಾರ್ಡ್. ಅದೇ ಥರನೇ ಒಬ್ಬ ಸೆಂಟ್ರಿ ಇರ್ತಾನೆ, ಬರೀ ನಿಂತ್ಕೊಳೋದೇ ಕೆಲಸ ಅಂತ ಹೇಳಿದ್ರು ಕೂಡ ಎಸ್ ಆತನಲ್ಲೂ ಬೆನ್ನು ನೋವು ಬರುತ್ತೆ. ಯಾಕಂದರೆ ಆ ಬೆನ್ನಿನ ಡಿಸ್ಕು 90% ನಮ್ಮ ದೇಹದ ಪ್ರೆಷರನ್ನು ತೊಗೊಳುತ್ತೆ. ಸೊ ಕಾನ್ಸ್ಟೆಂಟಾಗಿ ನಿಲ್ಲಬೇಕು ಒಬ್ಬ ಮನುಷ್ಯ ವಿತೌಟ್ ಸಪೋರ್ಟ್ ಅಂತ ಹೇಳಿದ್ರು 90% ಸಪೋರ್ಟ್ ಏನು ಪ್ರೆಷರ್ ಇದೆ ಅದನ್ನು ಅದು ಅನುಭವಿಸ್ತಾ ಇರುತ್ತೆ. ಸೊ ಇನ್ನು ಗ್ರ್ಯಾಜುವಲ್ ಟರ್ಮ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದ ಅಂದರೆ ಅವನಲ್ಲಿ ಸಮಸ್ಯೆ ಬರುತ್ತೆ. ಅದಕ್ಕೆ ಸೆಂಟ್ರಲ್ ಏನಾದರೂ ಒಂದು ಪೋಸ್ಟ್ ಪೊಸಿಷನ್ ಕೊಟ್ಟು ರೊಟೇಟರಿ ಮೂಮೆಂಟ್ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಬ್ಯಾಕ್ ಪೇನ್ ಬರಬಾರ್ದು, ಪ್ಲಸ್ ವೆರಿಕೋಸ್ ವೇನ್ಸ್ ಬರಬಾರ್ದು ಅನ್ನೋ ನಿಟ್ಟಿನಲ್ಲೇ ಅವ್ರಿಗೆ ಆ ರೊಟೇಷನಲ್ಲಿ ಮೂಮೆಂಟನ್ನು ಮಾಡುವಂಥದ್ದು. ಡಾಕ್ಟರ್, ನೀವು ಆಗ ಹೇಳ್ತಾ ಇದ್ರಿ ಮಕ್ಕಳಲ್ಲೂ ಕೂಡ ಈ ಬೆನ್ನುಹುರಿ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂತ, ಯಾಕಾಗಿ ಅಂತ ವಿವರಿಸೋದಾದರೆ? ಎಸ್, ಇವಾಗ ಮಕ್ಕಳಲ್ಲಿ ಯಾಕೆ ಬೆನ್ನು ನೋವು ಅಥವಾ ಬೆನ್ನುಹುರಿ ಯಾಕೆ ಅಂತ ಹೇಳಿದ್ರಲ್ಲಿ, ಫಸ್ಟ್ ಥಿಂಗ್, ಇವಾಗ ಎಷ್ಟೋ ಜನ ಇದನ್ನು ಕಿವಿ ಚುರುಕಾಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಮಕ್ಕಳು ಎದ್ದ ತಕ್ಷಣ ಏನು ಮಾಡ್ತಾರೆ? ಸೊ ಎಷ್ಟೋ ಜನ ಮಕ್ಕಳು ಈವನ್ ಪಾಟಿಗೂ ಹೋಗೋದಿಲ್ಲ, ಎದ್ದೇಳಿಸ್ತೀರಾ, ಬಸ್ ಬರುತ್ತೋ ಇಲ್ಲ ಆಟೋ ಬರುತ್ತೋ ಇಲ್ಲ ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಅವರನ್ನು ರೆಡಿ ಮಾಡ್ತೀರಾ,
ಸೊ ಯೂನಿಫಾರ್ಮ್ ಹಾಕ್ತೀರಾ, ಏನಾದರೂ ತಿನ್ನೋಕ್ಕೆ ಕೊಟ್ಟರು ಅಲ್ಲ ಕುಡಿಯೋಕ್ಕೆ ಕೊಟ್ಟರು ಕೊಡ್ತೀರಾ, ಇಲ್ಲ ಅಂದರೆ ಕಳಿಸ್ಬಿಡ್ತೀರಾ. ಸೊ ದಿಸ್ ಹೋಲ್ ಪ್ರೋಸೆಸ್ ಇಸ್ ವೆರ್ ಯು ಗೋ ರಾಂಗ್. ಮಕ್ಕಳನ್ನ ಎದ್ದೇಳಿಸಿ ಸ್ನಾನ ಮಾಡಿಸಿ, ಐದರ್ ಹಾಟ್ ವಾಟರ್ ಆರ್ ಕೋಲ್ಡ್ ವಾಟರ್, ಡಿಪೆಂಡ್ಸ್ ಆನ್ ದಿ ಪ್ಲೇಸ್, ಹೇಗೆ ಅಭ್ಯಾಸ ಇದೆ ಅದರ ಪ್ರಕಾರ ಸ್ನಾನ ಮಾಡಿಸಿ, ಫಸ್ಟ್ ಅವರು ಬಬಲ್ಸ್ ಏನಾದ್ರು ಕ್ಲಿಯರ್ ಮಾಡುವಂಥದ್ದಿದ್ದರೆ ಅದನ್ನು ಕ್ಲಿಯರ್ ಮಾಡಲಿ. ಕರೆಕ್ಟಾಗಿ ಅವ್ರಿಗೆ ಫಸ್ಟು ಪೋಷಣೆ ಆಗಬೇಕು. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಎದ್ದು 2.5 ಗಂಟೆ ಕಾಲದ ಒಳಗೆ ಹೊಟ್ಟೆಗೆ ಏನಾದರೂ ಹೋಗಬೇಕು. ಹೋಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ಕೆಡುತ್ತೆ ಅಂತ ಅರ್ಥ. ಸೊ ಇಲ್ಲಿ ದ ಪ್ರೋಸೆಸ್ ಬಿಟ್ವೀನ್ ಗೆಟ್ಟಿಂಗ್ ಅಪ್ ಆ್ಯಂಡ್ ಮಗು ಸ್ಕೂಲ್ಗೆ ಹೋಗೋದಕ್ಕೆ ಆ ಡ್ಯೂರೇಷನಲ್ಲಿ ಅವರ ಒಂದು ಮೈಲ್ಡ್ ಎಕ್ಸಸೈಸ್ ಆಗುತ್ತೆ, ನೀವು ಸ್ನಾನ ಮಾಡಿಸ್ತೀರಾ, ಮೈಯೆಲ್ಲ ಫ್ರೀ ಆಗುತ್ತೆ, ಪ್ಲಸ್ ಪೋಷಣೆಗೆ ನಡೆಸ್ತೀರಾ. ಇಲ್ಲಿ ನಡೆಸಲಿಲ್ಲ ಅಂತ ಹೇಳಿದ್ರೆ ಆ ಮಗು ಬೆಳವಣಿಗೆ ತೊಂದರೆ ಆಗುತ್ತೆ, ಸ್ಟ್ರೆಂತ್ ಇರೋದಿಲ್ಲ. ಆ ಸ್ಕೂಲ್ ಬ್ಯಾಗು 3 kg-ಯಿಂದ 7 kg-ವರೆಗೂ ಇರುತ್ತೆ, ಅದನ್ನು ಎತ್ಕೊಂಡು ಅದು ಹೋಗಬೇಕು. ಅದ್ರ ಜೊತೆಲಿ ಒಂದು ಕ್ಯಾರಿಯರು ವಾಟರ್ ಬಾಟ್ಲ್ ಹಾಕಿದ ತಕ್ಷಣ ಭಾರ ಜಾಸ್ತಿ ಆಗುತ್ತೆ, ವಾಟರ್ ಈಸ್ ಹೆವಿ ಅಂತ ಹೇಳಿ ಫೀಲ್ ಆಗುತ್ತೆ ಅಲ್ಲಿ. ಸೊ ಅಲ್ಲಿ ಕಂಪ್ಲೇಂಟ್ಗಳು ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಡ್ರ್ಯಾಗ್ ಆನ್ ಪೇನ್ಗಳು ಮಕ್ಕಳಲ್ಲಿ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ರಿಕ್ವೈರ್ಡ್ ಅಮೌಂಟ್ ಆಫ್ ಲಗೇಜನ್ನು ಸ್ಕೂಲ್ ಬ್ಯಾಗ್ಗಳಲ್ಲಿ ತೊಗೊಂಡೋಗಲಿ. ಎರಡೂ ಸೈಡು ಹಾಕೊಳ್ಳುವಂಥ ಏನು ಸ್ಲಿಂಗ್ಸ್ ಇರುತ್ತೆ ಅದನ್ನು ಯೂಸ್ ಮಾಡಲಿ ಅಂತ ಹೇಳ್ತೀವಿ. ಆ್ಯಂಡ್ ಮಗುನ ಬೆಳಗ್ಗೆ ಹೊತ್ತು ಕೀಪ್ ದಮ್ ವಾರ್ಮ್ ಅನ್ನೋದೊಂದು ಮಾತಿದೆ ಇಲ್ಲಿ. ಸೊ ಈ ಥರ ಇಲ್ಲದೆ ಇರೋದ್ರಿಂದ ಅವರು ದೇ ಸ್ಟಾರ್ಟ್ ಹ್ಯಾವಿಂಗ್ ದಿ ಪೇನ್ಸ್. ಒಂದು ಪೋಷಣೆಗೆಯಿಂದ ಆ್ಯಂಡ್ ಮಾರ್ನಿಂಗ್ ಆ ರೂಟೀನ್ಸು ಫಾಲೋ ಮಾಡದೇ ಇರೋದ್ರಿಂದ. ಸೆಕೆಂಡ್, ಅವರ ಸ್ಟಡಿ ಆ್ಯಂಡ್ ರೀಡಿಂಗ್ ಆ್ಯಂಡ್ ಸಿಟ್ಟಿಂಗ್ ಪೋಸ್ಚರಲ್ಲಿ ವೇರಿಯೇಷನ್ ಆ್ಯಂಡ್ ವಾಕಿಂಗ್ ಆ್ಯಂಡ್ ಸ್ಟ್ಯಾಂಡಿಂಗ್ ಎಲ್ಲ ಪೋಸ್ಚರ್ ಲೆಕ್ಕ ಅಲ್ಲಿ. ಸೊ ಮಗು ಹೇಗೆ ನಿಂತ್ಕೊಳ್ತಾ ಇದೆ, ಅಪ್ರೈಟ್ ಇದೆಯಾ, ಯಾಕಂದರೆ ಸ್ಪೈನ್ ಕರೆಕ್ಟಾಗಿ ಕರ್ವೇಚರಲ್ಲಿ ಬರುತ್ತೆ. ನಡೆಯೋದು ಹೇಗಿದೆ, ಹಂಚ್ ಬ್ಯಾಕಾ, ಇಲ್ಲ ಹೊಟ್ಟೆ ಮುಂದೆ ಹಾಕೊಂಡು ನಡೀತಾರಾ, ಇಲ್ಲ ಹಿಂದೆ ಲೀನ್ ಬ್ಯಾಕ್ ನಡೀತಾರಾ, ಅಡ್ಡ ನಡೀತಾರಾ, ಇದೆಲ್ಲ ಲೆಕ್ಕ ಬರುತ್ತೆ. ಬಿಕಾಸ್ ಪೋಸ್ಚರಲ್ ಸ್ಪೈನ್ ಕರ್ವೇಚರ್ ಚೇಂಜ್ ಆಗುತ್ತೆ. ಸ್ಕೂಲಲ್ಲಿ ಕೂತು ಹೇಗೆ ಓದ್ತಾರೆ, ಮನೇಲಿ ಹೇಗೆ ಅಭ್ಯಾಸ ಮಾಡ್ತಾರೆ ಅದನ್ನು ಮಲ್ಕೊಂಡು ಮಾಡುವಂಥವರಲ್ಲಿ ಬೆನ್ನಿನ ಸಮಸ್ಯೆ ಬರುತ್ತೆ. ಸೊ ಮಕ್ಕಳಲ್ಲಿ ಹೆಚ್ಚಾಗಿ ಇರುವಂಥ ಕಂಡೀಷನ್ ಒಂದೇನಂದರೆ ಫ್ರಮ್ ದಿ ಬರ್ತ್ ಟೈಮಿಂಗಲ್ಲಿ ಇರುವಂಥ ಅನಾಮಲೀಸಲ್ಲಿ ತೊಂದರೆ. ಸೆಕೆಂಡ್ ಥಿಂಗ್ ಪೋಷಣೆಗೆ ಆಗುವಂಥ ತೊಂದರೆ. ಥರ್ಡ್ ಥಿಂಗ್ ಇಸ್ ಪೋಸ್ಚರಲ್ ಕಂಡೀಷನ್ಸ್. ಬಿಕಾಸ್ ಗ್ರೋಯಿಂಗ್ ಏಜಲ್ಲಿ ಕರೆಕ್ಟಾಗಿ ನಾವು ನೆಟ್ಟಿಗೆ ನಿಲ್ಲಿಸಲಿಲ್ಲ ಅಂದರೆ ನಾಳೆ ಬಗ್ಗೆ ಹೋಗುವಂಥ ಸಿಚುವೇಶನ್. ಸೊ ಅದರಿಂದ ಮಕ್ಕಳಲ್ಲೂ ಕೂಡ ಬೆನ್ನು ನೋವು ಅಥವಾ ಬೆನ್ನು ಉರಿ ಬರುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಡಿಸ್ಕ್ ಇಂಜುರೀಸ್ ಇರ್ರಿಪೇರಬಲ್ ಸ್ಟೇಟಸಲ್ಲಿ ಹೋಗುವಂಥ ಕಂಡೀಷನ್ಸ್ ಮಕ್ಕಳಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಇನ್ನು ಡಾಕ್ಟರ್, ಈ ಬೆನ್ನೂರಿ ಸಮಸ್ಯೆ ಏನಾದರೂ ಟೈಪ್ಸ್ ಅನ್ನುವಂಥದ್ದು ಇದೆಯಾ, ಇದ್ರೆ ತಿಳಿಸ್ಕೊಡಿ. ಇವಾಗ ನಾವಿಲ್ಲಿ ಟೈಪ್ಸ್ ಅಂತ ಹೇಗೆ ಹೇಳ್ತೀವಿ. ಸೊ ಈ ಮೂಳೆಗಳ ಮಧ್ಯದಲ್ಲಿ ಡಿಸ್ಕ್ ಅನ್ನೋದೊಂದಿದೆ. ಆ ಡಿಸ್ಕಿನ ಕೆಲಸ ಪ್ರೆಷರ್ ಮೇಂಟೈನ್ ಮಾಡೋದು, ಕುಷನಿಂಗ್ ಎಫೆಕ್ಟ್ ಅಂತ ನಾವು ಮಾತಾಡಿದ್ದೀವಿ. ಎಸ್, ಈ ಡಿಸ್ಕಿಗೆ ಸಮಸ್ಯೆ ಬಂದಾಗ ವಾಟ್ ಈಸ್ ದಟ್ ಸ್ಮಾಲೆಸ್ಟ್ ಅನಾಟಮಿಕಲ್ ಪೊಸಿಷನಿಂದ ಜರುಗಿದ್ರೆ ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಹೇಳಿ ಒಂದು ಮಾತನ್ನು ನೀವು ಕೇಳಿರ್ತೀರ. ಸ್ಮಾಲೆಸ್ಟ್ ಅನಾಟಮಿಕಲ್ ಪೊಸಿಷನಿಂದ ಆದರೆ ಪಕ್ಕದಲ್ಲಿರುವಂಥ ಮಸ್ಕ್ಯುಲೇಚರಲ್ಲಿ ಒಂದು ಸ್ಟ್ರೈನ್ ಬರುತ್ತೆ. ಸೊ ಸ್ಲಿಪ್ ಡಿಸ್ಕಿನ ಸಮಸ್ಯೆ. ಇಲ್ಲಿ ಎಳೆತದ ಒಂದು ನೋವನ್ನು ನೀವು ನೋಡ್ತೀರಾ, ಅಥವಾ ಯಾವುದೇ ಒಂದು ಆಸಿಲೇಷನ್ನಲ್ಲಿ ನಿಮಗೆ ಸಮಸ್ಯೆ ಬರುತ್ತೆ ಇಲ್ಲಿ. ಸೊ ಡಿಸ್ಕ್ ಬಲ್ಜ್, ಸಣ್ಣದಾಗಿ ಒಂದು ಬಲ್ಜ್ ಆಗಿಬಿಟ್ಟಿದೆ ಡಿಸ್ಕಲ್ಲಿ ಅಂತ ಹೇಳಿದ್ರೆ ಥರ ಎಳೆತದ ನೋವು ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್ ವೆರೈಟಿ. ಎಳೆತದ ನೋವು ಸ್ಟಾರ್ಟ್ ಆಗುತ್ತೆ. ನರಗಳವರೆಗೂ ಏನಾದರೂ ಹೋಗಿದೆ ಅಂದರೆ ಉರಿ ನೋವನ್ನು ನೀವು ಅನುಭವಿಸ್ತೀರ. ಮೂರನೇ ಕಂಡೀಷನಲ್ಲಿ ಹರದೇ ಹೋಗ್ಬಿಟ್ಟಿದೆ, ಹರ್ನಿಯೇಟೆಡ್ ಡಿಸ್ಕು. ಒಳಗಡೆ ಇರುವಂಥ ಜೆಲಾಟಿನಸ್ ಮೆಟೀರಿಯಲ್ಲು ಹೊರಗಡೆ ಇರುವಂಥ ಗಟ್ಟಿಯಾಗಿರೋ ಮೆಟೀರಿಯಲ್ ಹರಿದೋದಾಗ ಒಳಗಡೆ ಇರೋದು ಜೆಲಾಟಿನಸ್ ಮೆಟೀರಿಯಲ್ ಹೊರಗಡೆ ಬಂದಾಗ ಒಂದು ಎನ್ಸಮ್ಯಾಟಿಕ್ ರಿಯಾಕ್ಷನ್ ಸ್ಟಾರ್ಟ್ ಆಗಿ ಅಲ್ಲಿ ಸಮಸ್ಯೆಗಳನ್ನು ನೀವು ನೋಡ್ತೀರಾ. ಸೊ ದಿಸ್ ಇಸ್ ಹರ್ನಿಯೇಷನ್. ಇದು ಹೆಚ್ಚಾಗಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸು, ಫಾಲ್ಸು, ಫಿಸಿಕಲ್ ಇಂಜುರೀಸು, ಈ ಥರದ್ರಲ್ಲಿ ಆಮೇಲಿಂದ ವೆಯ್ಟ್ ಬೇರಿಂಗ್ ಕಂಡೀಷನ್ಸಲ್ಲಿ ಆಗುವಂಥದ್ದು ಇದು. ನೆಕ್ಸ್ಟ್ ಇಸ್ ಡಿಜೆನರೇಟಿವ್. ನಮ್ಮ ದೇಹದ ಕಂಡೀಷನ್ ಪೋಷಣೆಗೆ ಇಲ್ಲ, ಏಜ್ ಆಗ್ತಾ ಇದೆ, ಆರ್ ದೆರ್ ಇಸ್ ಅನ್ ಹಾರ್ಮೋನಲ್ ವೇರಿಯೇಷನ್ಸಿಂದ ಸಮಸ್ಯೆ ಬಂದಾಗ ಡಿಜೆನರೇಟಿವ್ ಕಂಡೀಷನ್ಸು. ಇದರಲ್ಲಿ ಡಿಹೈಡ್ರೇಟಿವ್, ನೀರನ್ನು ಕರೆಕ್ಟಾಗಿ ಕೊಡಲಿಲ್ಲ ಅಂದ್ರೂ ಬ್ರಿಟಲಿಟಿಯಿಂದನೂ ಸಮಸ್ಯೆಗಳು ಬರುತ್ತೆ. ಇದನ್ನು ಡಿ ಅಂತ ಹೇಳಿ ಫ್ಯಾನ್ಸಿಯಾಗಿ ಬರೆದಿರೋದು. ನಿಮ್ಗೆಲ್ಲ ಡಿ ಇದೆ ಅಂತ ಹೇಳ್ಬಿಡ್ತಾರೆ. ಅಂದರೆ ನಿಮ್ಮ ಡಿಸ್ಕಲ್ಲಿ ಡಿಜೆನರೇಟಿವ್ ಡಿಸ್ಕ್ ಡಿಸಾರ್ಡರ್, ಡಿಜೆನರೇಟಿವ್ ಡಿಸ್ಕ್ ಡಿಸಾರ್ಡರ್ ಇದೆ ಅಂತೇಳಿ ಇದರ ಅರ್ಥ ಡಿ ಅಂದರೆ. ಸೊ ಇದಾದ ನಂತರ ನಾನು ರಾಂಗ್ಲಿ ಯೂಸ್ಡ್ ಮೆಡಿಕಲ್ ಟರ್ಮಿನಾಲಜಿ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಅದನ್ನು ಇಲ್ಲಿ ಹೇಳ್ಬಿಡ್ತೀನಿ. ಸೊ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀರಾ, ಇದು ನಾರ್ಮಲ್ಲಾಗಿ ವಯಸ್ಸಾದವರಲ್ಲಿ ಬರುವಂಥದ್ದು. ಡಿಜೆನರೇಟಿವ್ ಡಿಸ್ಕ್ ಕಂಡೀಷನ್ಸಲ್ಲಿ ಇದು ಒಂದು. ಸೊ ಇಲ್ಲಿ ಈ ನಡುವೆ ಎಲ್ಲರಲ್ಲೂ ನಾವು ಇದನ್ನು ಕಾಮನ್ ಆಗಿ ಬಳಸ್ತೀರಾ, ಡೋಂಟ್ ಡೂ ಇಟ್. ಸೊ ಅದರ ಕಂಡೀಷನ್ಸು ಬಳಸ್ಕೊಂಡು ಹೋದರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೆಕೆಂಡ್ ಥಿಂಗ್, ಇದು ಇವಾಗ ಯಂಗ್ ಅಡಲ್ಟ್ಸಲ್ಲಿ ನೋಡ್ತೀವಿ, ಮೇಲು ಫೀಮೇಲ್ ಇಬ್ಬರಲ್ಲೂ ನೋಡ್ತೀವಿ. ನಾರ್ಮಲಾಗಿ ಮೊದಲೆಲ್ಲ ನಾವು ವಯಸ್ಸಾದರಲ್ಲಿ ನೋಡ್ತಿದ್ವಿ. ಬಿಕಾಸ್ ಯಂಗ್ ಅಡಲ್ಟ್ಸಲ್ಲಿ ಯಾಕೆ ನೋಡ್ತೀವಿ ಅಥವಾ ಅಡಲ್ಟಲ್ಲಿ ಯಾಕೆ ನೋಡ್ತೀವಿ, ಆಕ್ಯುಪೇಷನಲ್ ಹೆಜಾರ್ಡಿಂದ. ಅಂದ ಅವರ ವೆಯ್ಟ್
ಮೇಂಟೈನ್ ಮಾಡದೇ ಇರೋದರಿಂದ ಈ ಸಮಸ್ಯೆಗಳನ್ನು ನೋಡ್ತೀವಿ. ಹೆಚ್ಚಾಗಿ ನಾವು ರಿಲೇಟೆಡ್ನ ಬ್ಯಾಡ್ ಡಯಟ್ ಅಂತ ಹೇಳ್ತೀವಿ. ಅವ್ರು ಫ್ಯಾನ್ಸಿ ಡಯಟ್ಸನ್ನು ಮಾಡಿದ್ರೆ ಅದು ಬ್ಯಾಡ್ ಡಯಟೇ ಆಗೋದು. ಸೊ ಅದನ್ನು ಇಲ್ಲಿ ಕೋರಿಲೇಟ್ ಮಾಡ್ಕೊಳ್ತೀವಿ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಹೆರಿಡಿಟ್ರಿ ಆಗಿ ಲಂಬಾ ಸ್ಪಾಂಡಿಲೋಸಿಸ್, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಬರುವಂಥದ್ದು ಕೂಡ ಇದೆ. ನಾನು ಎಲ್ಲ ಫಿಟ್ ಇದ್ದೀನಿ ಡಾಕ್ಟ್ರೆ, ಬಟ್ ನನಗೆ ಬರ್ತಾ ಇದೆ ಬಿಕಾಸ್ ಮೈ ಪೇರೆಂಟ್ಸ್ ಬೋತ್ ಹ್ಯಾವ್. ಸೊ ಹೆರಿಡಿಟ್ರಿ. ಸೊ ಸಡನ್ನಾಗಿ ಏನೂ ಮಾಡಿಲ್ಲ, ಒಂದು ವೆಯ್ಟ್ ಎತ್ತಿಲ್ಲ, ಬಿದ್ದಿಲ್ಲ, ಏನೂ ಮಾಡಿಲ್ಲ, ಫಿಸಿಕಲ್ ಸ್ಟ್ರೈನ್ ಇಲ್ಲ, ಡಿಸ್ಕ್ ಬಲ್ಜ್ ಆಯಿತು ಅಂದರೆ ಎಸ್ ದೆರ್ ಇಸ್ ಅನ್ ಹೆರಿಡಿಟ್ರಿ ಅಂತ ತೊಗೊಂಡೋಗ್ಬೋದು ನಾವಿಲ್ಲಿ. ನೆಕ್ಸ್ಟ್ ಥಿಂಗ್ ಇಸ್ ಆಟೋ ಇಮ್ಯೂನ್ ಕಂಡೀಷನ್. ಆ್ಯಂಕಿಲೋಸಿಸ್ ಸ್ಪಾಂಡಿಲೋಸಿಸ್ ಅಂತ ಒಂದು ಕಂಡೀಷನ್ ಇದೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಡಿಸ್ಕಲ್ಲೂ ಸಮಸ್ಯೆಗಳಿರುತ್ತೆ. ಆ ಇರುವಂಥ ವರ್ಟಿಬ್ರಾಗಳಲ್ಲೂ ಬ್ರಿಟಿಲಿಟಿಗಳನ್ನು ನೀವು ನೋಡ್ತೀರಾ. ದಿಸ್ ಇಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್. ಅಥವಾ ಇದು ಹೆರಿಡಿಟ್ರಿಯಲ್ಲೂ ಕೂಡ ಬಂದಿರುವಂಥದ್ದಿದೆ. ಫ್ಯಾಮ್ಲಿಯಲ್ಲಿ ಇದೆ ಡಾಕ್ಟ್ರೆ, ಸ್ವಲ್ಪ ಜನಕ್ಕೆ ನನಗೂ ಬಂದಿದೆ, ಇಟ್ ಇಸ್ ಹೆರಿಡಿಟ್ರಿ. ಯಾರಿಗೂ ಇಲ್ಲ ನನಗೆ ಬಂದಿದೆ ಅಂತ ಹೇಳಿದ್ರೆ ಇಟ್ ಇಸ್ ಆಟೋ ಇಮ್ಯೂನ್ ಡಿಸಾರ್ಡರ್. ಈ ಥರ ಟೈಪ್ಸ್ ಆಫ್ ಡಿಸ್ಕ್ ಪ್ರಾಬ್ಲಮ್ನ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಅವಾಗಲೇ ಕಾರಣಗಳನ್ನು ತಿಳಿಸ್ಕೊಡ್ಬೇಕಾದ್ರೆ ಒಂದು ಹೇಳಿದ್ರು, ಊಟ ತಿಂಡಿಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ಈ ಬೆನ್ನು ಹುರಿ ಸಮಸ್ಯೆ ಕಾರಣ ಅಂತ. ಹೇಗದು ಕಾರಣ ಆಗುತ್ತೆ ಅಂತ ತಿಳಿಸ್ಕೊಡೋದಾದ್ರೆ? ಎಸ್, ಇವಾಗ ನಾನು ಡಿ ಅಂತ ಹೇಳಿದೆ, ಡಿಜನರೇಟಿವ್ ಡಿಸ್ಕ್ ಡಿಸಾರ್ಡರ್. ಪ್ರಮುಖ ಕಾರಣ ಅಂತ ಹೇಳಿದ್ರೆ ಬ್ಯಾಡ್ ಡಯಟ್ ಅಂತ ನಾನು ಇಲ್ಲಿ ಹೇಳಿದೆ. ಇಲ್ಲಿ ಊಟ ತಿಂಡಿಯ ವ್ಯತ್ಯಾಸ. ಇಲ್ಲಿ ಏನಾಗುತ್ತೆ ಅಂದರೆ ನೀವು ಸಣ್ಣ ಇದ್ದೀರಾ, ಏನಪ್ಪ ನೀನು ಸಣ್ಣ ಇದೆಯಾ, ಸ್ವಲ್ಪ ಫಿಸಿಕಲ್ ಬಿಲ್ಡಪ್ ಮಾಡು ಅಂತ ಹೇಳ್ತಾರೆ. ಇಲ್ಲಿ ಊಟ ಹೆಚ್ಚಿಗೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಯಾವುದೋ ಒಂದು ಫ್ಯಾನ್ಸಿ ಡಯಟ್ ಹೇಳ್ತಾರೆ, ನೀವು ಮಾಡೋಕ್ಕೆ ಸ್ಟಾರ್ಟ್ ಆಗ್ತೀರಾ. ವೆಯ್ಟಿಗೆ ಏನಾಗ್ತೀರಾ, ಸಮಸ್ಯೆ ಬೆನ್ನು ನೋವು ಬಂತು. ಸೊ ಇಲ್ಲಿ ಡಯಟ್ ತೋರಿಸುವಂಥದ್ದು. ನೀವು ದಪ್ಪ ಇದ್ದೀರಾ, ಏನೋ ದಪ್ಪ ಇದೆಯೋ ನೀನು, ತುಂಬ ದಪ್ಪ ಆಗ್ಬಿಟ್ಟೆ, ಫ್ರೇಮಲ್ಲಿ ಬರ್ತಾ ಇಲ್ಲ, ಇದೆಲ್ಲ ಮಾತು ಬಂದಾಗ ನೀವು ಇನ್ನೊಂದು ಡಯಟ್ ಫಾಲೋ ಮಾಡ್ತೀರಾ, ಸಣ್ಣ ಆಗ್ತೀರಾ. ಸೊ ಇಲ್ಲಿ ಸೈಂಟಿಫಿಕಲಿ ನಿಮಗೆ ನೆಸೆಸಿಟಿ ಇದೆಯಾ ಇಲ್ವಾ ಅಂತೇಳಿ ತಿಳ್ಕೊಂಡದೆ ಡಯಟನ್ನು ಮಾಡೋದ್ರಿಂದ ಇಟ್ ಇಸ್ ಡೇಂಜರ್, ಇಟ್ ಇಸ್ ಬ್ಯಾಡ್ ಡಯಟ್. ಇನ್ನೊಂದೇನೆಂದರೆ ಪ್ರಾದೇಶಿಕವಾಗಿ ಆಗುವಂಥದ್ದು. ಹಾರ್ಡ್ ವಾಟರ್ ಇರುವಂಥ ಕಡೆಯಲ್ಲಿ ಏನಾಗುತ್ತೆ, ಕ್ಯಾಲ್ಶಿಯಂ ಹೋಗುತ್ತೆ, ನಿಮ್ಮ ಹಲ್ಲೊಂದೇ ಅಲ್ಲ ನಿಮ್ಮ ಮೂಳೆಗಳನ್ನು ತೊಂದರೆ ಬರುತ್ತೆ. ದಿಸ್ ಆಲ್ಸೋ ಏಡ್ಸ್ ದೇರ್. ಆ್ಯಂಡ್ ಎಕ್ಸೆಸ್ ಆಫ್ ಕಲೆಕ್ಷನ್ ಆಫ್ ಕ್ಯಾಲ್ಶಿಯಮ್ ಇಸ್ ಆಲ್ಸೋ ಬ್ಯಾಡ್. ಏನೇ ಎಕ್ಸೆಸ್ ಆದ್ರೂ ತಪ್ಪೇನೆ ಅಲ್ಲಿ. ಸೊ ಎಕ್ಸೆಸ್ ಆದರೆ ಏನಾಗುತ್ತೆ, ಬ್ರಿಟಿಲಿಟಿ ಜಾಸ್ತಿ ಆಗುವಂಥದ್ದು. ಸೊ ಇಲ್ಲಿ ಡಯಟು ಹೆಚ್ಚಾಗಿ ತೋರಿಸುತ್ತೆ. ಇದು ಯಾವ ಸೆಕ್ಟ್ರಲ್ಲಿ ತೋರಿಸುತ್ತೆ? ಬರೀ ನಾವು ಜನರಲ್ ಆಗಿ ಹೇಳಿದ್ವಿ, ಮಕ್ಕಳಲ್ಲಿ ತೋರಿಸುತ್ತೆ, ಟೀನೇಜಲ್ಲಿ ಹೆಚ್ಚಾಗಿ ತೋರಿಸುತ್ತೆ. ಯಾಕಂದರೆ ದೇ ಸ್ಟಾರ್ಟ್ ಚೂಸಿಂಗ್ ಎವ್ರಿಥಿಂಗ್. ನನಗಿದು ಬೇಡ, ನಾನು ಅದು ತಿಂತೀನಿ, ಇದನ್ನು ಇವ್ರು ತಿಂತಾರೆ, ನಾನು ಅದನ್ನು ಫಾಲೋ ಮಾಡ್ತೀನಿ, ಈ ಥರದ್ದೆಲ್ಲ ಬರುತ್ತೆ. ಪೋಸ್ಚರಲ್ ಪ್ರಾಬ್ಲಮ್, ನನ್ನ ಹೀರೋ ಹಂಗೆ ನಡೀತಾನೆ, ನಾನು ನಡೀತೀನಿ, ಈ ಥರದ್ದೆಲ್ಲ ಬಂದಾಗ ಇಲ್ಲಿ ಸಮಸ್ಯೆ ಬರುತ್ತೆ. ಇಟ್ ಈಸ್ ಮೇಜರ್ಲಿ ಆನ್ ಫುಡ್ ಅಂತ ನಾವು ರಿಲೇಟ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಡಿ ಅಂತೇಳಿ ಏನು ನಾವು ಬ್ರಾಡ್ ಸ್ಪೆಕ್ಟ್ರಮಲ್ಲಿ ಹೇಳ್ತೀವೋ ಅದಕ್ಕೆ ಇದು ಬೇಸ್ ಲೈನ್ ಪ್ರಾಬ್ಲಮ್ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ನಿಮ್ಮ ಹೋಮಿಯೋಕೇರ್ ಇಂಟರ್ನ್ಯಾಷನಲಲ್ಲಿ ಬೆನ್ನು ಹುರಿಗೆ ಯಾವ ರೀತಿಯಾದಂತಹ ಚಿಕಿತ್ಸೆ ದೊರೆಯುತ್ತೆ ಅಂತ? ಇವಾಗ ಫಸ್ಟು ಗಿವ್ ಅ ಕ್ಲಾರಿಟಿ ಅಂತ ಹೇಳಿದ್ರೆ, ಇಲ್ಲಿ ನಾರ್ಮಲಿ ಬೆನ್ನು ನೋವಿನ ಸಮಸ್ಯೆಗೆ ಅಂದರೆ ಕತ್ರಿ ಹಾಕೋಣ ಅಂತೇಳಿರುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ಟ್ರೈ ಟು ಅವಾಯ್ಡ್ ದಟ್ ಸಿಸರಿಂಗ್, ಅಂದರೆ ಸರ್ಜಿಕಲ್ ನೈಫ್ ಕೆಳಗಡೆ ಹೋಗೋವಂಥದ್ದನ್ನು ಅವಾಯ್ಡ್ ಮಾಡೋಣ ಅಂತೇಳಿ. ಸೊ ಯಾವುದೇ ಆದ ಒಂದು ಪೇಷಂಟ್ ಬಂದಾಗ ಅವರ ಒಂದು ಸಿಂಪ್ಟಮ್ಗಳನ್ನು ನಾವು ಗ್ಯಾದರ್ ಮಾಡ್ಕೊಂಡು ವಿ ಟ್ರೈ ಟು ಗೆಟ್ ಅ ಕರೆಕ್ಟ್ ಥಿಂಗ್. ಓಕೆ, ದಿಸ್ ಇಸ್ ವಾಟ್ ಇಸ್ ಹ್ಯಾಪನ್ ಅಂತ ಸಿಂಪ್ಟಮ್ಗಳಲ್ಲೇ ಗೊತ್ತಾಗುತ್ತೆ. ಲ್ಯಾಬ್ ಬೇಕೇ ಬೇಕು ಅಥವಾ MRI ಬೇಕೇ ಬೇಕು ಅನ್ನೋದು ಕೂಡ ಇಲ್ಲ. ಕ್ಲಿಯರ್ ಆಗಿ ಅವರು ಕೊಡುವಂಥ ಸಮಸ್ಯೆಗಳಿಂದ ಇದೇ ಡಿಸ್ಕಲ್ಲಿ ಇದೇ ಥರ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಅಷ್ಟು ನಿಪುಣರು ನಮ್ಮಲ್ಲಿದ್ದಾರೆ. ಒಂದು ಸೆಕೆಂಡ್ ಥಿಂಗ್ ಇದೆ ಅಂತ ಹೇಳಿದ್ರೆ ಇನ್ನೂ ಕ್ಲಾರಿಫಿಕೇಷನ್ಸ್ ತೊಗೊಳ್ತೀವಿ ಬೈ ನೇಚರ್ ಆಫ್ ಸಿಂಪ್ಟಮ್ಸ್. ಸೆಕೆಂಡ್ ಇಸ್ ಅವರ ಒಂದು ಫಿಸಿಕಲ್ ಮೇಕಪ್ನು ಅರ್ಥ ಮಾಡ್ಕೊಳ್ತೀವಿ ಇದರಲ್ಲೇ. ಆ್ಯಂಡ್ ದ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಮೆಡಿಕಲ್ ಹಿಸ್ಟ್ರಿ. ಯಾಕಂದರೆ ಇವರೇನಾದ್ರು ಟ್ರೀಟ್ಮೆಂಟಲ್ಲಿದ್ದರೆ ಅದರಿಂದ ಏನಾದರೂ ಸಮಸ್ಯೆ ಆಯಿತಾ, ಯಾಕಂದರೆ ಏನಾದ್ರು ಡಿಪ್ಲೀಷನ್ಸ್ ಆಯಿತಾ, ಎಡಿಷನ್ಸ್ ಆಯಿತಾ ಅಂತ ತಿಳ್ಕೊಳಕ್ಕಾಗುತ್ತೆ. ಫ್ಯಾಮ್ಲಿ ಹಿಸ್ಟ್ರಿ, ತಂದೆ ತಾಯಿಲಿದೆ ಅಂದರೆ ಇವಾಗಿಂದ ಮುಂದಕ್ಕೆ ಇವ್ರು ಹೇಗೆ ಹೋಗ್ಬೋದು, ವಾಟ್ ಆರ್ ದಿ ಸ್ಟೇಜಸ್ ಅವ್ರ ಪ್ರೊಗ್ನೋಸಿಸ್ ಹೇಗೆ ಹೋಗುತ್ತೆ ಅನ್ನೋದೊಂದು ಐಡಿಯಾ ಬರುತ್ತೆ. ಇವರ ದಿನಚರಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋರ್ಗು ಇವರ ಲೈಫ್ ಸ್ಟೈಲನ್ನು ಇವ್ರು ಹೇಗೆ ಮಾಡ್ಕೊಂಡಿದ್ರು ಅಂತ ತಿಳಿದು ಬರುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಸ್ಟೈಲ್ ಇಲ್ಲಿ. ಸೆಕೆಂಡ್ ಥಿಂಗ್ ಇಸ್ ಡಯಟ್, ಊಟ ತಿಂಡಿ ಯಾವ ಥರ ಇದ್ದಾರೆ, ಯಾವ ಪ್ರಾದೇಶಿಕದೊಂದು ಫುಡ್ ಲೈನನ್ನು ಮೇಂಟೈನ್ ಮಾಡುತ್ತೆ ತಿಳಿದು ಬರುತ್ತೆ ಅಲ್ಲಿ. ಫಿಸಿಕಲ್ ಸೆಕ್ಷುವಲ್ ಎಟ್ರಿಬ್ಯೂಷನ್ಸ್ ಆ್ಯಂಡ್ ಪ್ರೆಗ್ನೆನ್ಸಿ ಡೀಟೇಲ್ಸ್ ಇದಲ್ಲ. ಯಾಕಂದರೆ ಹೆಣ್ಣು ಮಕ್ಕಳಲ್ಲಿ ಎಷ್ಟೋ ಸತಿ ಮುಟ್ಟಾದಾಗ ಸಮಸ್ಯೆಗಳು ಬರುತ್ತೆ. ಇಸ್ ಇಟ್ ಹಾರ್ಮೋನಲ್ ಆರ್ ಇಟ್ ಇಸ್ ರಿಲೇಟೆಡ್ ಟು ಬೋನ್ ಆರ್ ಇಟ್ ಇಸ್ ರಿಲೇಟೆಡ್ ಟು ಯೂಟ್ರಸ್ ಅನ್ನೋದನ್ನು ತಿಳ್ಕೊಳ್ತೀವಿ. ಇದಾದ ತಕ್ಷಣ ಯಾವುದೇ ಒಂದು ಕಂಡೀಷನ್ನ ಎಗ್ರವೇಟ್ ಮಾಡೋದು ಮನಸ್ಸು, ಅದರ ಬಗ್ಗೆ ಡೀಟೇಲು, ಫಿಸಿಕಲ್ ಮೇಕಪ್ ತಗೊಂಡು ಅವ್ರಿಗೊಂದು ಪ್ಲ್ಯಾನ್ ಟ್ರೀಟ್ಮೆಂಟ್ನ ಕೊಡ್ತಾ ಹೋಗ್ತೀವಿ. ಬಟ್ ವೇರ್ ಸರ್ಜರಿ ಈಸ್ ರಿಕ್ವೈರ್ಡ್, ಇವನ್ ವಿಲ್ ಆಲ್ಸೋ ಅಡ್ವೈಸ್ ಇಟ್ ಹ್ಯಾಸ್ ಟು ಗೋ ಅಂಡರ್ ಸರ್ಜರಿ ಅಂತ ಹೇಳ್ಬಿಟ್ಟು. ಬಟ್ ವಿ ಟ್ರೈ ಮ್ಯಾಕ್ಸಿಮಮ್ ಟು ಅವಾಯ್ಡ್ ಗೆಟಿಂಗ್ ಅಂಡರ್ ದಿ ನೈಫ್. ಓಕೆ, ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ವಿಮೆನ್ ವೆಯ್ಟ್ ಗೇನ್ ಕೂಡ ಆಗಿರ್ತಾರೆ. ಆ ಸಮಯದಲ್ಲಿ ಈ ಬೆನ್ನು ಹುರಿ ಸಮಸ್ಯೆ ಅನ್ನೋದು ಏನಾದರೂ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಡೆಫಿನೆಟಾಗಿ. ಯಾಕಂದರೆ ಎಷ್ಟೋ ಸತಿ ನೀವು ನೋಡಿದ್ರೆ ಸೊಂಟಕ್ಕೆ ಕೈ ಇರುತ್ತೆ. ಯಾಕಿರುತ್ತೆ ಅಂತ ಹೇಳಿದ್ರೆ
ಆ ಗರ್ಭಚೀಲ ಬೆಳೀತಾ ಇದ್ದಾಗನೇ ವೆಯ್ಟ್ ಗೇನ್ ಆಗುತ್ತೆ. ಸೊ ದ ಸ್ಪೈನಲ್ ಕರ್ವ್ ಚೇಂಜಸ್, ದಟ್ ಈಸ್ ವೇರ್ ಯು ವಿಲ್ ರಿಕ್ವೈರ್ ಲಿಟಲ್ ಸಪೋರ್ಟ್ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೇ ಕಂಫರ್ಟ್ ಲೆವೆಲಾಗಿ ನೀವು ನೋಡಿರ್ಬೋದು ಬ್ಯಾಂಡಿಂಗ್ ಅಂತೇಳಿ ಕೂಡ ಮಾಡ್ಕೊಳ್ತಾರೆ. ಬಟ್ ಹೆಚ್ಚಿಗೆ ಬ್ಯಾಂಡಿಂಗ್ನು ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಇಲ್ಲಿ. ದಯವಿಟ್ಟು ಆ ಥರ ಸ್ಟ್ರೈನ್ಗಳಿಗೆ ಹೋಗಬೇಡಿ. ಆ್ಯಸ್ ಯುವರ್ ಡೆಲಿವರಿ ಟೈಮ್ ಅಂದರೆ ಪ್ರೋಗ್ನೋಸಿಸ್ ಆಗ್ತೀರಾ ನೀವು ಪ್ರೆಗ್ನೆನ್ಸಿಲಿ ಅಂತ ಹೇಳಿದಾಗ ಮಿನಿಮಲ್ ಆ್ಯಕ್ಟಿವಿಟಿಗೆ ಫಾಲೋ ಮಾಡಿ. ಸೊ ಅದನ್ನು ಒಂದು ಅಡ್ವೈಸ್ ಕೊಡ್ತೀವಿ. ಅದರಿಂದ ನಾನು ಪ್ರೆಗ್ನೆಂಟ್ ಆದ ಅವಾಗಲಿಂದಾನೇ ನೀವು ಸೆಡೆಂಟ್ರಿ ಆಗಬೇಕು ಅನ್ನೋದಿಲ್ಲ. ಯು ಕ್ಯಾನ್ ಸ್ಟಿಲ್ ಡೂ ಆಲ್ ಯುವರ್ ಡೈಲಿ ರುಟೀನ್ ವರ್ಕ್ಸ್. ಯಾಕಿಲ್ಲಿ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಹೆವಿ ಬೇಬಿ ಇದ್ದಾಗ ನಿಮ್ಮ ಗ್ರೋತ್ ಜಾಸ್ತಿ ಇದ್ದಾಗ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಇದ್ದಾಗ ಸ್ಪೈನು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಬಟ್ ಇಟ್ ವಿಲ್ ಕಮ್ ಬ್ಯಾಕ್ ಆಫ್ಟರ್ ದಿ ಡೆಲಿವರಿ. ಬಟ್ ಅಲ್ಲವರೆಗೂ ಸ್ಪೈನ್ ಕರ್ವೇಚರಲ್ಲಿ ಅಬ್ನಾರ್ಮಲ್ ಆಗಿ ಅದು ಅದರ ಒಂದು ಶೇಪ್ ತೊಗೊಂಡಿರ್ಬೇಕಾದ್ರೆ ನಿಮಗೆ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇರ್ತೀರ. ದಿಸ್ ಇಸ್ ಓನ್ಲಿ ಎ ಟೆಂಪ್ರವರಿ ಫೇಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೆನ್ನುಹುರಿ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಬೆನ್ನುಹುರಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಬಹುದು, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.